ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಅಂದ್ರೆ ಆಪ್ಷನ್ ಎಂಟ್ರಿಯನ್ನ ಮೊಬೈಲಲ್ಲೇ ಮಾಡಬಹುದಾ, ಆಪ್ಷನ್ ಎಂಟ್ರಿ ಆನ್ಲೈನ್ ಅಲ್ಲಿ ಇರುತ್ತಾ, ಆಫ್ಲೈನ್ ಅಲ್ಲಿ ಇರುತ್ತಾ, ಅಥವಾ ನಾವು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿಯಲ್ಲಿ ನಾವು ಎಷ್ಟು ಕಾಲೇಜಸ್ ಅನ್ನ ಆ್ಯಡ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಸಾಕಷ್ಟು ಡೌಟ್ಸ್ ಆದ್ರೆ ಇರುತ್ತೆ. ಸೊ ಎಲ್ಲದ್ರ ಬಗ್ಗೆನೂ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಒಂದು ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದೆ. ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಯಾವುದೇ ತರದ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿಯಲ್ಲಿ ಇವತ್ತು ನಾನು ಸಪರೇಟ್ ವಿಡಿಯೋನ ಮಾಡ್ತಿರೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ನಿನ್ನೆ ನನಗೆ ಒಂದು ಕಮೆಂಟ್ ಆದ್ರೆ ಬಂದಿದೆ, ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಸರ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ನಿಮಗೆ ಆಪ್ಷನ್ ಎಂಟ್ರಿ ಕುರಿತು ಸಪರೇಟ್ ವಿಡಿಯೋನ ಮಾಡಿ ಕೊಡ್ತಿದ್ದೀನಿ. ಇಲ್ಲಿ ನೋಡಿ, ನಿಮಗೆ ಯಾವುದೇ ತರದ ಡೌಟ್ ಇರಲಿ KCET 2025 ಕೌನ್ಸಿಲಿಂಗ್ ರಿಲೇಟೆಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಓಕೆನಾ, ನಾನು ಒಂದು ಕಮೆಂಟ್ ಅನ್ನ ಪಿಕ್ ಮಾಡ್ಕೊಂಡು ನಿಮಗೆ ಅಪ್ಡೇಟ್ ಅನ್ನ ಮಾಡ್ತೀನಿ. ಖಂಡಿತವಾಗ್ಲೂ ಯೂಸ್ಫುಲ್ ಆದ್ರೆ ಆಗಿರುತ್ತೆ. ಇವತ್ತಿಂದ ನಮ್ಮ ಚಾನಲ್ ಅಲ್ಲಿ ಈ ತರದ ವಿಡಿಯೋಸ್ ಆದ್ರೆ ಬರ್ತಿರುತ್ತೆ. ನಿಮ್ಗೆ ಯಾವುದೇ ತರದ ಡೌಟ್ ಇರಲಿ, ಆ ಡೌಟ್ ರಿಲೇಟೆಡ್ ನಾನು ಸಪರೇಟ್ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಹೆಲ್ಪ್ ಆಗುತ್ತೆ, ಅಂಡ್ ಹಾಗೇನು ಸಾಕಷ್ಟು ವ್ಯೂವರ್ಸ್ಗೂ ಹೆಲ್ಪ್ ಆಗುತ್ತೆ. ಕೌನ್ಸಿಲಿಂಗ್ ರಿಲೇಟೆಡ್ ನಾನು ನನಗೆ ಗೊತ್ತಿರುವಂತಹ ನಾಲೆಡ್ಜ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಿಮ್ಗೆ ಯಾವುದೇ ತರದ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಸೊ ಅದೇ ತರ ಇವತ್ತು ಬಂದಿರುವಂತಹ ಕಮೆಂಟ್ ರಿಲೇಟೆಡ್ ಅಪ್ಡೇಟ್ ಅನ್ನ ಕೊಡ್ತಿದ್ದೀನಿ, ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಸರ್ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಅಂಡ್ ಹಾಗೇನು ಚಾನಲ್ಗೆ ಪಟ್ಟಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನಿಮ್ಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ನಿಮ್ಗೆ KCET 2025 ರಿಸಲ್ಟ್ ಆದ್ರೆ ಬರಬೇಕು. ರಿಸಲ್ಟ್ ಬಂದಿದ್ದ ಆದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ ಸಿಗುತ್ತೆ. ವೆರಿಫಿಕೇಶನ್ ಸ್ಲಿಪ್ ಸಿಕ್ಕಿದ ಆದ್ಮೇಲೆ ಫಸ್ಟ್ ರೌಂಡ್ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಸ್ಕೆಡ್ಯೂಲ್ ಅನ್ನ ಕೊಡ್ತಾರೆ. ಆ ಕಂಪ್ಲೀಟ್ ಸ್ಕೆಡ್ಯೂಲ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ನೀವು ಆಪ್ಷನ್ ಎಂಟ್ರಿಯನ್ನ ಇಂತಹ ದಿನಾಂಕಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ನಿಮ್ಗೆ ಮಿನಿಮಮ್ 4 to 5 ಡೇಸ್ ಇಲ್ಲ 3 ಡೇಸ್ ಆದ್ರೂ ನಿಮ್ಗೆ ಕೊಡ್ತಾರೆ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ. ಮೊದಲಿಗೆ ಆಪ್ಷನ್ ಎಂಟ್ರಿಯನ್ನ ಮೊಬೈಲ್ ಅಲ್ಲೇ ಮಾಡಬಹುದು ಅಂತ ಅಂದ್ರೆ 100% ಆಗಿ ಮೊಬೈಲ್ ಅಲ್ಲೇ ಮಾಡಬಹುದು. ಬಟ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಸೈಬರ್ಸ್ ಹೋಗಿ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡಿಸ್ಕೋತಾರೆ, ಅಥವಾ ಲ್ಯಾಪ್ಟಾಪ್ ಅಲ್ಲೇ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ನೋಡಿ, ಮೊಬೈಲ್ ಅಲ್ಲಿ ಮಾಡಬಹುದು, ಲ್ಯಾಪ್ಟಾಪ್ ಅಲ್ಲಿ ಮಾಡಬಹುದು, ಅಥವಾ ನೀವು ಬೇರೆ ಕಡೆ ಸೈಬರ್ಸ್ ಹೋಗೂ ಸಹ ಆಪ್ಷನ್ ಎಂಟ್ರಿಯನ್ನ ಮಾಡಿಸ್ಕೋಬಹುದು. ಅದು ನಿಮ್ಮ ಒಂದು ಚಾಯ್ಸ್ ಆದ್ರೆ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ನೋಡಿ, ಆಪ್ಷನ್ ಎಂಟ್ರಿ ನಿಮ್ಗೆ ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲಿ ಇರುತ್ತೆ. ಯಾವುದೇ ತರದ ಆಫ್ಲೈನ್ ಅಲ್ಲಿ ಆಪ್ಷನ್ ಎಂಟ್ರಿ ಆದ್ರೆ ಇರೋದಿಲ್ಲ. ಇದೇ ಒಂದು KEA ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಏನ್ ಡಿಸ್ಪ್ಲೇ ಮಾಡ್ತಿದ್ದೀನಿ, ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಲಿಂಕ್ ಎಲ್ಲ ನಾನು ಹೇಳ್ದೆ. ಈಗಾಗಲೇ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಬಂದಿದ್ದಾದ್ಮೇಲೆ ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಕೊಡ್ತಾರೆ. ಸ್ಕೆಡ್ಯೂಲ್ ಅಲ್ಲಿ ಯಾವ ದಿನಾಂಕ ಮೆನ್ಷನ್ ಆಗಿರುತ್ತೋ ಆ ದಿನಾಂಕದಂದು ನಿಮ್ಗೆ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಕೊಡ್ತಾರೆ. ಸೊ ಆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲಾನು ಸಹ ಕೊಟ್ಟು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೋಬಹುದು ಆಗಿರುತ್ತೆ. ಓಕೆನಾ, ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಆದ್ರೆ ಇರುತ್ತೆ. ಪ್ರತಿ ರೌಂಡ್ ಅಲ್ಲೂ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಲ್ಲೂ. ಬಟ್ ಆದ್ರೆ ಆ ಥರ್ಡ್ ರೌಂಡ್ಸ್ 3 ರೌಂಡ್ಸ್ ಏನಿರುತ್ತೆ, ಆ 3 ರೌಂಡ್ಸ್ ಅಲ್ಲೂ ಸಹ ಅದರದೇ ಆದಂತಹ ಒಂದು ರೂಲ್ಸ್ ಆದ್ರೆ ಇರುತ್ತೆ. ಫಸ್ಟ್ ರೌಂಡ್ ಅಲ್ಲಿ ನೀವು ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು, ಎಷ್ಟು ಕಾಲೇಜಸ್ ಬೇಕೋ ಆಡ್ ಮಾಡ್ಕೋಬಹುದು. ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ಆಡ್ ಮಾಡಿರುವಂತಹ ಕಾಲೇಜಸ್ ಅನ್ನ ನೀವು ಪ್ರಿಯಾರಿಟೀಸ್ ಚೇಂಜ್ ಮಾಡ್ಕೋಬಹುದು. ಅಂದ್ರೆ ಬೇಕಿರುವಂತಹ ಕಾಲೇಜಸ್ ಅನ್ನ ಇಟ್ಕೋಬಹುದು, ಬೇಡದೇ ಇರುವಂತಹ ಕಾಲೇಜಸ್ ಅನ್ನ ಡಿಲೀಟ್ ಮಾಡ್ಕೋಬಹುದು. ಅಂಡ್ ಹಾಗೇನು ಥರ್ಡ್ ರೌಂಡ್ ಅಲ್ಲಿ ನೀವು ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾನು ಇನ್ನೂ ಮುಂದಿನ ದಿನಗಳಲ್ಲಿ ಸಪರೇಟ್ ಆಗಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅಂಡ್ ಹಾಗೇನು ಚಾನಲ್ ಅಲ್ಲಿ ಈಗಾಗಲೇ ಅಪ್ಡೇಟ್ ಮಾಡಿದೀನಿ, ಹೋಗಿ ಚಾನಲ್ ಅಲ್ಲಿ ಒನ್ಸ್ ಆದ್ರೆ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನೀವು ಕೇಳ್ತಿದ್ದೀರಲ್ವಾ, ನಾವು ಎಷ್ಟು ಕಾಲೇಜಸ್ ಅನ್ನ ಆಡ್ ಮಾಡಬಹುದು ಅಂತ ಹೇಳ್ಬಿಟ್ಟು. ನೋಡಿ, ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದಾಗ ಅಲ್ಲಿ ನಿಮ್ಗೆ ಕಾಲೇಜಸ್ ಆದ್ರೆ ಡಿಸ್ಪ್ಲೇ ಆಗಿರುತ್ತೆ. ನೀವು ಅನ್ಕೊಂಡಿರುವಂತಹ ಕೋರ್ಸ್, ನೀವು ಯಾವ ಕೋರ್ಸ್ ಮಾಡ್ಬೇಕಂತ ಅನ್ಕೊಂಡಿರ್ತೀರೋ ಆ ಒಂದು ಕೋರ್ಸಸ್ ಆದ್ರೆ ಡಿಸ್ಪ್ಲೇ ಆಗ್ತಿರುತ್ತೆ. ನೀವು ಎಷ್ಟು ಕೋರ್ಸಸ್ ಬೇಕಿದ್ರು ಆಡ್ ಮಾಡ್ಕೋಬಹುದು, ಎಷ್ಟು ಕಾಲೇಜಸ್ ಬೇಕಿದ್ರು ಆಡ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೇವಲ 20 ಕಾಲೇಜನ್ನ ಅವರ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡ್ಕೋತಾರೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೇವಲ 40 ಕಾಲೇಜನ್ನ ಆಡ್ ಮಾಡ್ಕೋತಾರೆ. ನೀವು ಬೇಕಿದ್ರೆ 100 ಕಾಲೇಜಸ್ ಅನ್ನ, 200 ಕಾಲೇಜಸ್ ಅನ್ನ, ಅಲ್ಲಿ ಎಷ್ಟು ಕಾಲೇಜಸ್ ತೋರಿಸುತ್ತೋ, ಎಷ್ಟು ಲೊಕೇಶನ್ಸ್ ಅಲ್ಲಿ ಎಷ್ಟು ಕೋರ್ಸಸ್ ಇರುತ್ತೋ ಅಷ್ಟು ಕಾಲೇಜಸ್ಗೆ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಬಟ್ ನಿಮ್ಗೆ ಫಸ್ಟ್ ರೌಂಡ್ ಈಗ ಆಪ್ಷನ್ ಎಂಟ್ರಿ ಮಾಡ್ತೀರಾ, ನೀವು ಒಂದು 100 ಕಾಲೇಜಸ್ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. 100 ಕಾಲೇಜಸ್ ಅಲ್ಲಿ ನಿಮ್ಗೆ ಕೇವಲ ಒಂದು ಕಾಲೇಜಲ್ಲಿ ಸೀಟ್ ಆದ್ರೆ ಅಲರ್ಟ್ ಆಗುತ್ತೆ. ನಿಮ್ಮ ಒಂದು ರ್ಯಾಂಕಿಂಗ್ ವೈಸ್ ನಿಮ್ಗೆ ಸೀಟ್ ಆದ್ರೆ ಅಲರ್ಟ್ ಆಗುವಂತದ್ದು. ಓಕೆನಾ, ಸೊ ನೀವು ಇದನ್ನ ತಿಳ್ಕೊಳ್ಳಿ. ಆಪ್ಷನ್ ಎಂಟ್ರಿ ನೀವು ಮೊಬೈಲ್ ಅಲ್ಲೇ ಮಾಡಬಹುದು. ಆಪ್ಷನ್ ಎಂಟ್ರಿ ನಿಮ್ಗೆ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಆದ್ರೆ ಇರುತ್ತೆ. ಜೊತೆಗೆ ನೀವು ಆಪ್ಷನ್ ಎಂಟ್ರಿ ಅಲ್ಲಿ ಎಷ್ಟು ಕಾಲೇಜಸ್ ಬೇಕು ನೀವು ಆಡ್ ಮಾಡ್ಕೋಬಹುದು. ಓಕೆನಾ, ಯಾವಾಗ ಆಪ್ಷನ್ ಎಂಟ್ರಿ ಮಾಡೋದು ಅಂತ ಅಂದ್ರೆ, ಯಾವಾಗ ನಿಮ್ಗೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೋ, ಯಾವಾಗ ವೆರಿಫಿಕೇಶನ್ ಸ್ಲಿಪ್ ಸಿಗುತ್ತೋ, ಅದಾದ್ಮೇಲೆ ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಆದ್ರೆ ಸಿಗುತ್ತೆ, ಆಗ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ನಾನು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾನೆ ಬರ್ತೀನಿ. ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ, ಆಪ್ಷನ್ ಎಂಟ್ರಿ ಲಿಂಕ್ ಆಕ್ಟಿವೇಟ್ ಆಗಿದೆಯಾ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ, ಆಪ್ಷನ್ ಎಂಟ್ರಿನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಲೈವ್ ಡೆಮೋ 100% ಆಗಿ
ತೋರಿಸ್ಕೊಡ್ತೀನಿ. ಈಗಾಗಲೇ 3 ಇಯರ್ಸ್ ಇಂದ KCET ಸ್ಟೂಡೆಂಟ್ಸ್ಗೆ ಅವರ ಒಂದು ಕೌನ್ಸಿಲಿಂಗ್ ಗೆ ತುಂಬಾ ಹೆಲ್ಪ್ ಆದ್ರೆ ಮಾಡಿದ್ದೀನಿ. ಅಂದ್ರೆ ಕೌನ್ಸಿಲಿಂಗ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಲರ್ಟ್ ಏನು ಅಂತ ಅಂದ್ರೆ ನಿಮ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಿಮ್ದು ರ್ಯಾಂಕಿಂಗ್ ಎಷ್ಟೇ ಬಂದಿರಲಿ, ಈಗ ನೆಕ್ಸ್ಟ್ ಬರುವಂತ KCET ರಿಸಲ್ಟ್ ಅಲ್ಲಿ ಅಂದ್ರೆ ಬಿಲೋ 20,000 ಬಂದಿರಲಿ, ಬಿಲೋ 30,000 ಬಂದಿರಲಿ, ಬಿಲೋ 10,000 ಬಂದಿರಲಿ, ನೀವು ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಅಂದ್ರೆ ನಿಮ್ಗೆ ಸೀಟ್ ಆದ್ರೆ ಅಲರ್ಟ್ ಆಗೋದಿಲ್ಲ. ಈಗಾಗಲೇ ಸಾಕಷ್ಟು ಸ್ಟೂಡೆಂಟ್ಸ್ ಈ ರೀತಿ ಪ್ರಾಬ್ಲಮ್ ಅನ್ನಾದ್ರೂ ಫೇಸ್ ಮಾಡಿದ್ದಾರೆ. ಅವ್ರದ್ದು ರ್ಯಾಂಕಿಂಗ್ ಚೆನ್ನಾಗಿ ಬಂದಿರುತ್ತೆ, ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಅವ್ರಿಗೆ ಆಪ್ಷನ್ ಎಂಟ್ರಿ ಹೇಗ್ ಮಾಡಬೇಕು ಗೊತ್ತಿರಲ್ಲ, ಎಷ್ಟು ಕಾಲೇಜಸ್ ಆಡ್ ಮಾಡಬೇಕು ಗೊತ್ತಿರಲ್ಲ, ನಾನು ಯಾವ ಕಾಲೇಜಸ್ ನ ಆಡ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಒಂದು ಮಿಸ್ಟೇಕ್ ಅನ್ನಾದ್ರೆ ಮಾಡಿ ಅವ್ರಿಗೆ ಸೀಟ್ ಅಲಾಟ್ ಆಗದೇನು ಸಹ ಇರುತ್ತೆ. ಸೊ ನಿಮ್ಗೆ ಆ ರೀತಿ ಆಗ್ಬಾರ್ದು ಅಂತ ಅಂದ್ರೆ ನಾನು ಹೇಳುವಂತಹ ಸ್ಟೆಪ್ ಬೈ ಸ್ಟೆಪ್ ನ ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಫಾಲೋ ಆದ್ರೆ ಮಾಡ್ಕೊಳ್ಳಿ. ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನೀವು ಕಾಲೇಜಸ್ ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಏನು ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಬಂದಿದ್ದ ಆದ್ಮೇಲೆ ಈಗ ನಿಮ್ದು ರಿಸಲ್ಟ್ ಎಷ್ಟು ಬಂದಿದೆ, ರ್ಯಾಂಕಿಂಗ್ ಎಷ್ಟು ಬಂದಿದೆ, ಆ ರ್ಯಾಂಕಿಂಗ್ ವೈಸ್ ಕಾಲೇಜಸ್ ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು, ನಿಮ್ಗೆ 100% ಆಗಿ ಸೀಟ್ ಸಿಗೋ ತರ ಯಾವ ರೀತಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಜೊತೆಗೆ KCET 2025 ರಿಲೇಟೆಡ್ ಬೇರೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಪ್ರತಿದಿನನೂ ನಿಮ್ಮ ಒಂದು ಕಾಮೆಂಟ್ಸ್ಗೆ ಒಂದು ಸಪರೇಟ್ ವಿಡಿಯೋಸ್ ಬರ್ತಿರುತ್ತೆ. ಆ ಅಪ್ಡೇಟ್ ಅನ್ನ ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಿ, ನಿಮ್ಗೆ ನೆಕ್ಸ್ಟ್ ಕೌನ್ಸಿಲಿಂಗ್ ಆದ್ರೆ ಹೆಲ್ಪ್ ಆಗುತ್ತೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.